ಅಕ್ಷಯ ಸಮೃದ್ಧಿ NPK ಗ್ರೀನ್ ಬಂದು ಇದು ಪ್ಯೂರ್ಲಿ ಆರ್ಗ್ಯಾನಿಕ್ ಆಗಿರುತ್ತೆ. FCO 1985 ಆಕ್ಟ್ ಪ್ರಕಾರ ಒಂದು ರಿಜಿಸ್ಟರ್ಡ್ ಆಗಿದೆ. ಯಾವುದೇ ತರ ಕೆಮಿಕಲ್ ಆಗಿರಲ್ಲ, ಮತ್ತೆ ಯಾವುದೇ ತರದ ಸೈಡ್ ಎಫೆಕ್ಟ್ ಇಲ್ಲ. ನಿಮ್ದು ಬೇಸಿಗೆಯಲ್ಲಿ ಇರೋದನ್ನೇ ಬೇಸಿಗೆಯಲ್ಲಿ ಅರಳುದ್ರದ್ದು ಮಣಿ ಉದ್ರದನ್ನ ಕೂಲ್ ಮಾಡುತ್ತೆ. ಇಲ್ಲೊಂದು 200 ಲೀಟರ್ ಡ್ರಮ್ ಇದೆ. ಸಾರ್ ಬಂದು ಇದು ಗ್ರೀನ್ 500 ml ಹಾಕಿದ್ದಾರೆ. ಮತ್ತೆ NPK ಮೇಜರ್ ನ್ಯೂಟ್ರಿಯೆಂಟ್ NPK ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್ ಅದೊಂದು 500 ml ಹಾಕ್ಬೇಕು ಸರ್. ಹಾಕಿ ಜಸ್ಟ್ ಇದು ಪ್ಯೂರ್ಲಿ ಮೈಕ್ರೋ ನ್ಯೂಟ್ರಿಯೆಂಟ್ ಇರೋದ್ರಿಂದ ನಿಮಗೆ ಯಾವುದೇ ತರದ ಒಂದು ಸೈಡ್ ಎಫೆಕ್ಟ್ ಇಲ್ಲ. ಇದು NPK ನೀವು ಹೆಂಗೆ ಅನ್ನ ಸಾಂಬಾರು ಡೈಲಿ ಊಟ ಮಾಡ್ತೀರಾ, ನೈಟ್ರೋಜನ್ ಫಾಸ್ಫರಸ್ ಪೊಟ್ಯಾಶ್. ನೈಟ್ರೋಜನ್ ಬಂದು ನಿಮ್ದು ಯೆಲ್ಲೋ ಕಲರ್ ಇರೋದೆಲ್ಲ ಒಂದು ಗ್ರೀನ್ ಮಾಡುತ್ತೆ. ನಿಮಗೆ ಫಾಸ್ಫರಸ್ ಬಂದು ಒಂದು ರೆಂಬೆ ಕೊಂಬೆ ಕಾಂಡಗಳು ಬೇರ್ಗಳು ಎಲ್ಲ ಒಂದು ಗಟ್ಟಿ ಮಾಡುತ್ತೆ. K ಬಂದು ಪೊಟ್ಯಾಶ್ ಅರಳುದ್ರದು ಮಣಿ ಉದ್ರೋದು ಎಲ್ಲ ಬಂದು ಒಂದು ಕಡಿಮೆ ಮಾಡುತ್ತೆ. ಫಸ್ಟ್ ನಿಮ್ಮ ತೋಟ ಒಂದು ಕೂಲ್ ಆಗಿರುತ್ತೆ. ಗ್ರೀನ್ ಬಂದು ನಿಮಗೆ ಎರೆಹುಳು ಇರ್ಬೋದು, ಮಣ್ಣಿನ ಫಲವತ್ತತೆ ಇರ್ಬೋದು, ನೀರು ಕಡಿಮೆ ತಗೊಳ್ಳೋದಿರ್ಬೋದು. ಆಮೇಲೆ ಮಣ್ಣಿನ pH ಸಾರ್ ಬಂದು ನೋಡೋಣ ಎಷ್ಟಿದೆ ಅಂತೇಳಿ 6.5 to 7.5 ಇದೆ. ಎರಡನ್ನೂ ಹಾಕ್ಬಿಟ್ಟು ಒಂದು ತಿರುಗಬೇಕಾಗುತ್ತೆ. ಆಮೇಲೆ ನೀವು ಇದು ಹಾಕ್ಬೇಕಾದ್ರೆ ಹಿಂದಿನ ದಿನ ಬಂದು ತೋಟ ತನು ಇರಬೇಕು. ಇದು ಅಡಿಕೆಗೆ ಬಂದು ನಿಮಗೆ 4 ವರ್ಷದ ಮೇಲೆ ಗಿಡಕ್ಕೆ 4 ಲೀಟರ್, 3 ವರ್ಷಕ್ಕೆ 3 ಲೀಟರ್, 2 ವರ್ಷಕ್ಕೆ 2 ಲೀಟರ್, 1 ವರ್ಷಕ್ಕೆ 1 ಲೀಟರ್ ಹಾಕ್ಬೇಕಾಗುತ್ತೆ. ಈಗ ನೋಡಿ, ಒಂದು ಅರ್ಧ ಇಂದ 1 ಅಡಿ ಬಿಟ್ಬಿಟ್ಟು ಹೀಗೆ ಸುತ್ತ ಹಾಕ್ಬೇಕು. ಈಗ 4 ಲೀಟರ್